ಪಿತನ ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ಮೊದಲನೇ ವಾಚನದಲ್ಲಿ ಸಂತ ಯೋಹಾನರು ಹೇಳುತ್ತಾರೆ, ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ತನ್ನ ನೆರೆಹೊರೆಯವರನ್ನು ದ್ವೇಷಿಸುವವರು ಅಂಥವರಲ್ಲಿ ದೇವರ ಬೆಳಕು ಇಲ್ಲ, ಅವರು ಕತ್ತಲಲ್ಲಿ ಜೀವಿಸುತ್ತಿದ್ದಾರೆ ಎಂದು. ಆತ್ಮೀಯ ಸಹೋದರ ಸಹೋದರಿ, ಮನುಷ್ಯನ ಹೃದಯದಲ್ಲಿ ಆಸೆ, ವ್ಯಾಮೋಹ, ಕೇಡು, ಪ್ರೀತಿ, ಕ್ಷಮೆ ಮತ್ತು ದ್ವೇಷ ಇವು ಸರ್ವೇ ಸಾಧಾರಣ. ನಮ್ಮ ಭಾವನೆಗಳು ಅವು ಯಾವುವು ತಪ್ಪಲ್ಲ, ಯಾಕಂದರೆ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಭಾವನೆಗಳು ನಮ್ಮ ಹೃದಯದಲ್ಲಿ ಇದ್ದೇ ಇರುತ್ತವೆ. ಆದರೆ ಆ ಭಾವನೆಗಳ ಮುಖಾಂತರ ನಾವು ಅದನ್ನು ಕ್ರಿಯಾತ್ಮಕಗೊಳಿಸಿದಾಗ ಅಲ್ಲಿ ಸರಿ ತಪ್ಪು ಎನ್ನುವಂಥ ಆ ನೀತಿಯ ತೀರ್ಪು ಅಲ್ಲಿ ಬರುತ್ತದೆ. ಉದಾಹರಣೆಗೆ, ಇತರರಿಗೆ ಸಹಾಯ ಮಾಡುವ ಮನೋಭಾವ, ಆ ಭಾವನೆ ಎಲ್ಲರಲ್ಲೂ ಇರುತ್ತದೆ. ಅದಕ್ಕೆ ಮನಗೊಟ್ಟು ನಾವು ಇತರರಿಗೆ ಸಹಾಯ ಮಾಡಿದಾಗ ಅದೊಂದು ಒಳ್ಳೆಯ ಕೆಲಸವಾಗ್ತದೆ. ಇತರರ ವಸ್ತುವನ್ನು ನೋಡಿ ಅದು ನನ್ನದಾಗಬೇಕು ಎನ್ನುವ ಆಸೆಯೂ ಕೂಡ ಒಂದು ಭಾವನೆ. ಆದರೆ ಆ ಭಾವನೆಯನ್ನು ನಾವು ಒಳಪಟ್ಟು ಆ ವಸ್ತುವನ್ನು ನಾವು ತೆಗೆದುಕೊಂಡಾಗ, ಕದ್ದುಕೊಂಡಾಗ ಅದು ಅನೀತಿ ಆಗುತ್ತದೆ. ಅಂಥದ್ದೇ ಒಂದು ಬದುಕಿನ ಒಂದು ಕ್ಷಣಗಳು ದ್ವೇಷವೂ ಸಹ. ನಮಗೆ ಅನ್ಯಾಯ ಮಾಡಿದವರನ್ನು, ಅಕ್ರಮ ಮಾಡಿದವರನ್ನು, ನಮಗೆ ಇಲ್ಲ ಸಲ್ಲದ ನೋವನ್ನುಂಟು ಮಾಡಿದವರನ್ನು ನಾವು ದ್ವೇಷಿಸುವುದು ಮನುಷ್ಯ ಸಹಜ ಗುಣ. ಆದರೆ ಕ್ರಿಸ್ತೀಯ ಬದುಕನ್ನು ಬದುಕುತ್ತಿರುವವರು ಪ್ರಭು ಯೇಸುವಿನಿಂದ ಶಿಲುಬೆಯ ಮೇಲೆ ತಮಗೆ ಮೊಳೆ ಜಡಿದವರನ್ನು ಸಹ ಪ್ರಭು ಕ್ಷಮಿಸುವ ಮನೋಭಾವನೆಯನ್ನು ಹೊಂದಿದ್ದರು. ಅಂಥ ಮನೋಭಾವನೆಯಲ್ಲಿ ಬದುಕಿ ಅವರನ್ನು ದೇವರ ಪ್ರೀತಿಗೆ ಒಳಪಡಿಸಲು ಇಂದಿನ ದೈವ ವಾಕ್ಯದ ವಿಧಿ ನಮಗೆ ಕರೆ ನೀಡುತ್ತದೆ. ಆದ್ದರಿಂದ ನಮ್ಮ ಬದುಕಿನಲ್ಲೂ ಸಹ ನಾವು ನಮ್ಮಲ್ಲಿರುವಂಥ ಕ್ಷಮಿಸಲಾಗದಂಥ ವ್ಯಕ್ತಿಗಳು, ನಮ್ಮ ಕುಟುಂಬಕ್ಕೆ ಕೆಡುಕನ್ನುಂಟು ಮಾಡಿದವರು, ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮಗೆ ಒಳ್ಳೆಯದನ್ನು ಮಾಡದೇ ಬಯಸಿದವರು, ಅಂಥವರನ್ನು ನಾವು ಪ್ರಭುವಿನ ಪ್ರೀತಿಗೆ ಒಳಪಡಿಸಿ ನಾವು ಸಹ ಅವರಿಗಾಗಿ ಒಳ್ಳೆಯದನ್ನು ಮಾಡುವ ಮನಸ್ಸಿಗಾಗಿ, ಪ್ರಭು ಯೇಸುವಿನಂತ ಕ್ಷಮಿಸುವ ಹೃದಯಕ್ಕಾಗಿ, ಬೆಳಕಿನ ಮಕ್ಕಳಾಗಿ ಬಾಳುವ ಕೃಪೆಗಾಗಿ ಪ್ರಭುವಿನಲ್ಲಿ ನಾವು ಪ್ರಾರ್ಥಿಸೋಣ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ನಿನ್ನ ಈ ಮಕ್ಕಳನ್ನು ಪ್ರೇಮದಲ್ಲಿ ನೀ ನೋಡು, ಈ ಮನೆಯು ಎಂದೆಂದು ನಗುವಂತೆ ನೀ ಮಾಡು. ನಂಬಿದರೆ ಭಯವಿಲ್ಲ, ನಂಬದಿರೆ ಬಾಳಿಲ್ಲ, ಅಂಬಿಗನೆ ನೀ ನಡೆಸು ಈ ಬಾಳ ನೌಕೆ. ಯಾವ ನೋವೇ ಬರಲಿ ಎದೆಗುಂದದಿರಲಿ, ಯಾವ ನೋವೇ ಬರಲಿ ಎದೆಗುಂದದಿರಲಿ, ಸತ್ಯ ಮಾರ್ಗದಿ ನಡೆವ ಶಕ್ತಿ ಕೊಡು ತಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನೀ ನಡೆಸು ಮುಂದೆ. ಪ್ರಭುವೇ, ನಿಮ್ಮ ಆ ದೃಢ ಮನಸ್ಸನ್ನು, ನಿಮ್ಮ ಕ್ಷಮಿಸುವ ಆ ಒಂದು ಕೃಪೆಯನ್ನು ನಮಗೂ ಸಹ ನೀಡಿ, ನಮ್ಮ ಬದುಕಿನಲ್ಲಿ ಈ ಕತ್ತಲುಮಯ ಭಾವನೆಗಳನ್ನು ಬಿಟ್ಟು ಬೆಳಕಿನ ಮಕ್ಕಳಾಗುವಂತೆ, ನಮ್ಮ ಬದುಕನ್ನು, ಇತರರ ಬದುಕನ್ನು ಒಳಿತಿನಲ್ಲಿ ಮುಂದೆ ಸಾಗಿಸುವಂತೆ ನಮಗೆ ಬೇಕಾದ ಕೃಪೆಯನ್ನು ಶಕ್ತಿ ನೀಡುವಂತೆ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೇಲೆ.